ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಮನೇಲಿ ತುಂಬ ಸುಲಭವಾಗಿ ಯಾವ ಥರ ಚೀಸ್ನ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1.5 ಲೀಟ್ರಷ್ಟು ಹಾಲನ್ನ ತಗೊಂಡಿದ್ದೀನಿ. ನಾವಿಲ್ಲಿ ಚೀಸ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಹಾಲನ್ನ ಕುದಿಸೋ ಹಾಗಿಲ್ಲ. ಜಾಸ್ತಿ ಕುದಿಸೋದ್ರಿಂದ ಅದು ಪನ್ನೀರ್ ಆಗಿಬಿಡುತ್ತೆ. ನಾವು ಕೈಲಿ ಇಟ್ಕೊಳ್ಳುವಷ್ಟು ಬಿಸಿಯಾಗಿದ್ದರೆ ಸಾಕು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪನೇ ನಿಂಬೆಹಣ್ಣು ರಸನ ಸೇರಿಸ್ಕೊಂಡು ಈ ಥರ ತಿರುಗಿಸ್ಕೊಳ್ಳಿ. ನಾನಿಲ್ಲಿ ನಿಂಬೆಹಣ್ಣು ರಸನ ಬಳಸ್ತಾ ಇದ್ದೀನಿ. ವಿನಿಗರ್ ಕೂಡ ಬಳಸ್ಬೋದು. ಈ ಥರ ಚೀಸ್ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೋಬೇಕು. ಈ ಥರ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಚೀಸ್ ಮತ್ತು ನೀರು ಎರಡು ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ತಿರುಗಿಕೊಳ್ಳಿ. ನಂತರ ಬೌಲ್ಗೆ ನೀರನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆ ನೀರನ್ನ ಚೆಲ್ಲೋ ಹಾಗಿಲ್ಲ. ಟ್ರಾನ್ಸ್ಫರ್ ಆದಮೇಲೆ ಅದನ್ನು ಒಂದು ಕಡೆ ತೆಗೆದಿಟ್ಟಿರಬೇಕು. ನಂತರ ಚೀಸಲ್ಲಿರೋ ಎಕ್ಸಸ್ ವಾಟರ್ನ ಸ್ಕ್ವೀಸ್ ಮಾಡಿಕೊಂಡು ಆದಷ್ಟು ಎಕ್ಸಸ್ ವಾಟರ್ನ ತೆಗೆದಾಕಬೇಕು. ಆವಾಗಲೇ ತೆಗೆದಿಟ್ಕೊಂಡಿರೋ ನೀರನ್ನ 180 ಡಿಗ್ರಿಯಷ್ಟು ಬಿಸಿ ಮಾಡ್ಕೋಬೇಕು. ಜಾಸ್ತಿ ಕುದಿಸೋದ್ರಿಂದ ಚೀಸ್ ಕರಗೋಗುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಚೀಸ್ನ 7ರಿಂದ 8 ಬಾರಿ ನೀರಲ್ಲಿ ಅದ್ದಿ ಸ್ಕ್ವೀಸ್ ಮಾಡೋದ್ರಿಂದ ಚೀಸ್ ತುಂಬ ಸಾಫ್ಟಾಗಿ ಬರುತ್ತೆ. ಎಕ್ಸಸ್ ವಾಟರ್ನೆಲ್ಲ ತೆಗೆದಾದ್ಮೇಲೆ ತಣ್ಣೀರಲ್ಲಿ ಒಂದು ಅರ್ಧ ಗಂಟೆ ಸೋಕ್ ಮಾಡಿ ಇಡಿ. ನಂತರ ನೀಟಾಗಿ ಕವರ್ ಮಾಡಿ ಅದನ್ನು ಫ್ರಿಜ್ನಲ್ಲಿಡಿ.